ಗಾರ್ಡಿಂಗ್ ಪ್ರದೇಶದಲ್ಲಿ ಮೊರಾರ್ಜಿ ಶಾಲೆ ಅಂತ ಸ್ಥಾಪನೆ ಮಾಡಿದ್ದಾರೆ ಬಹಳ ದಿನಗಳಿಂದ. ಇಲ್ಲಿ ಶಾಲೆ ಬಂದಾಳಿಂದ ಒಳ್ಳೆ ಹೆಸರು ತಂದಿದ್ದಾರೆ. ಈ ಶಾಲೆ ಪ್ರಾರಂಭವಾದ್ದರಿಂದ ನಮ್ಮ ತಿಪ್ಪೇಸ್ವಾಮಿ ಸರ್ ಪ್ರಿನ್ಸಿಪಾಲ್ ಏನಿದ್ದಾರೆ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನ ತಂದಿದ್ದಾರೆ ಈ ಕ್ರೈಸಲ್ಲಿ. ಮತ್ತು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸಮೇತ ಒಳ್ಳೆ ಹೆಸರು ತಂದಿದ್ದಾರೆ. ಈ ಶಾಲೆಗೆ ಒಂದು ಚೂರು ಕಪ್ಪು ಚುಕ್ಕೆಯಲ್ಲೇ ಈ ಶಾಲೆ ಆಡಳಿತನ ನಿರ್ವಹಣೆ ಮಾಡಿದ್ದಾರೆ. ಸಾವಿರಾರು ಜನ ಬಡ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಕೂಲಲ್ಲಿ ಇವತ್ತು ಓದ್ತಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳೆಲ್ಲ ಓದ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಸರ್ಕಾರ ಏಕಾಏಕಿ ಪ್ರಾಂಶುಪಾಲನ ವರ್ಗಾವಣೆ ಮಾಡಿದೆ. ಅದನ್ನೆಲ್ಲ ನಾವು ಇವತ್ತು ಪ್ರಿನ್ಸಿಪಾಲ್ ಸರ್ ಇಲ್ಲೇ ಕೆಲಸ ಮಾಡಬೇಕು, ಇಲ್ಲೇ ಉಳಿಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಪೋಷಕರು ಭಾಳಷ್ಟು ಜನ ಬಂದಿದ್ದಾರೆ. ಹಂಗಾಗಿ ಅವ್ನು ಇಲ್ಲೇ ಉಳಿಸ್ಕೊಳ್ಬೇಕು ಅನ್ನೋದು ನಮ್ಮ ಪ್ರಯತ್ನ. ನಾವು ಪಕ್ಷಾತೀತವಾಗಿ ಹೋರಾಟ ಮಾಡ್ತೀವಿ. ಪ್ರಿನ್ಸಿಪಾಲ್ ಸರ್ ಏನಾದರೂ ಒಂದು ವೇಳೆ ವರ್ಗಾವಣೆ ಆದರೆ ನಾವು ಶಾಲೆಯಲ್ಲಿ ನಡೆಸೋಕ್ಕೆ ಬಿಡಲು ಅವಕಾಶ ಮಾಡಿಕೊಡಲ್ಲ. ಮಕ್ಕಳೆಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ ನಮಗೆ. ನಾವಂತೂ ಹೋಗ್ಬಿಟ್ಟಿದ್ದೀವಿ, ನಾವು ತಂದೆಯವರ ಆಲೆ, ಬಟ್ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಈಗ ನಮ್ಮಲ್ಲಿ ಕಾಸು ದುಡ್ಡು ಕೊಟ್ಟಿಲ್ಲ. ಅಷ್ಟೊಂದು ಖಾಸಗಿ ಶಾಲೆಗಳಲ್ಲಿ ಓದ್ಸೋಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಸರ್. ಅದಕ್ಕಾಗಿ ಪ್ರಿನ್ಸಿಪಲ್ ಸರ್ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗೋದು. ಅದಕ್ಕೆ ನಾವು ಈ ಭಾಗದ ಸಂಸದರಿರ್ಬೋದು, ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಅವ್ರನ್ನೆಲ್ಲ ಮನವರಿಕೆ ಮಾಡಿದ್ದೀವಿ. ಆಗಲೇ ಇನ್ನೂ ಕೂಡ ಮನವರಿಕೆ ಮಾಡ್ತೀವಿ. ಅವರೆಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡ್ತೀವಿ ಸರ್ ಇದ್ರ ಬಗ್ಗೆ ನಾವು. ಈಗ ಇವರು ಈ ಶಾಲೆಯಲ್ಲಿ ಒಬ್ಬರೇನೋ ಇಲ್ಲ ಇಡೀ ಡಿಸ್ಟ್ರಿಕ್ಟ್ ಸರ್? ನಮ್ಮಲ್ಲಿರೋದು 3 ಇದ್ದಾರೆ ಪರ್ಮನೆಂಟ್ ಅಂತ ಹೇಳ್ಬಿಟ್ಟು. ಬಟ್ ಇವ್ರು ಇರೋ 3ರಲ್ಲಿ ಒಬ್ರು ಪರ್ಮನೆಂಟ್ ಆದ್ರೆ 2 ಇರ್ತಾರೆ. ನಮಗೆ ಅದಕ್ಕಾಗಿ ತಿಪ್ಪೇಸ್ವಾಮಿ ಸರ್ ಬೇಕೇ ಬೇಕು. ಯಾಕೆಂದ್ರೆ ಇದುವರೆಗೂ ಯಾವುದೇ ಕಪ್ಪು ತಂದಿಲ್ಲ. ಒಳ್ಳೆ ಆಡಳಿತ ಕೊಡ್ತೀವಿ. ಇಲ್ಲೆಲ್ಲ ಒಳ್ಳೆ ಶಾಲೆ ಬಗ್ಗೆ ಒಳ್ಳೆ ಇಂಟ್ರೆಸ್ಟ್ ಇದೆ ಅವರಿಗೆ. ಅವರು ಪ್ರಿನ್ಸಿಪಲ್ ಅಂತ ನಾವು ಹೇಳಲ್ಲ ಸರ್. ಒಂಥರ ಮಕ್ಕಳಿಗೆ ಫ್ರೆಂಡ್ಸ್ ಆಗಿದ್ದಾರೆ, ಪೋಷಕರಾಗಿದ್ದಾರೆ ಅವರೆಲ್ಲ. ಪ್ರಿನ್ಸಿಪಲ್ ಒಂದು ಹುದ್ದೆ ಇರ್ಬೋದು, ಅದನ್ನ ಬಿಟ್ರೆ ಅವ್ರ ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗ್ತಾರಂದ್ರೆ ಎಲ್ಲ ಇವತ್ತು ನಿನ್ನೆ ಎಲ್ಲ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಯಾರೊಬ್ರು ಅಳ್ತಿದ್ದಾರೆ ಸರ್. ಇಲ್ಲಿ ಹುಡುಗರು ಅಳ್ತಿದ್ದಾರೆ ಈಗ ಬಂದು ನಮ್ಮ ಪ್ರಿನ್ಸಿಪಲ್ ಬೇಕೇ ಬೇಕು ಅಂತ. ಮಕ್ಕಳ ಹತ್ರ ನಾನು ಇನ್ವಾಲ್ವ್ ಆಗ್ತಿದ್ದೀನಿ. ಅವ್ರು ಹೇಳ್ತಿದ್ದಾರೆ ಇಲ್ಲ ನಮ್ಗೆ ಇಲ್ಲೇ ಇರಿಸ್ಬೇಕು, ಪ್ರಿನ್ಸಿಪಲ್ನ ಏನು ಮಾಡ್ತಿರೋ ಗೊತ್ತಿಲ್ಲ, ಇಲ್ಲ ಅಂದ್ರೆ ನಂಗೆ ಬೇಡ, ಶಾಲೆನೇ ಬೇಡ ಅನ್ನೋ ಮಟ್ಟಕ್ಕಿದ್ದಾರೆ ಸರ್ ಅವರು. ತಮ್ಮ ಹೆಸರು ಸರ್ ಜೈಶೀಲ್ ರೆಡ್ಡಿ ಅಂತ ಸರ್. ಈಗಲೂ ಹೊರಟಿದ್ದೀವಿ ನಾವು. ಆಲೇ ನಾವು ನಿನ್ನೆ ಸಂಸದನ್ನು ಭೇಟಿ ಮಾಡಿದ್ವಿ, ಫೋನಲ್ಲಿ ಮಾಡಿ ಅವ್ರ ಗಮನಕ್ಕೂ ತಂದಿದ್ದೀವಿ. ಮತ್ತು ಶಾಸಕರು ಬೆಂಗಳೂರಲ್ಲಿ ಇರೋದ್ರಿಂದ ಇವರು ಮಾಜಿ ಶಾಸಕರು ಇದ್ದಾರೆ, ವೆಂಕಟರಮಣಪ್ಪ ಸರ್ ಇದ್ದಾರೆ, ನೆಕ್ಸ್ಟ್ ತಿಮ್ಮರಾಯಪ್ಪ ಸರ್ ಇದ್ದಾರೆ. ಅವ್ರ ಜೊತೆ ಅವ್ರ ಹತ್ರ ಹೋಗ್ತೀವಿ ಸರ್ ಈಗ ಮಾತಾಡಲಿಕ್ಕೆ. ಓಕೆ, ಥ್ಯಾಂಕ್ ಯು.